ಪಾಕಿಸ್ತಾನಕ್ಕೆ ಮೂಲೆ ಮೂಲೆಯಿಂದನೂ ಕೂಡ ಗಂಡಾಂತರ ಸುತ್ತಕೊಂಡು ಬರ್ತಾ ಇದೆ. ಬಲೂಚಿಸ್ತಾನದ ಬಳಿಕ ಟಿಟಿಪಿಯಿಂದಲೂ ದಾಳಿಯಾಗಿದೆ. ಇಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ, ಅದನ್ನು ಕೆಲವರು ಬಲೂಚಿಸ್ತಾನದ ಬಂಡುಕೋರರು ಅಂತ ಕರೀತಾರೆ, ಕೆಲವರು ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಕರೀತಾರೆ. ಏನೇ ಇರಲಿ, ಶತ್ರುವಿನ ಶತ್ರು ನಮ್ಮ ಮಿತ್ರ. ಇವತ್ತಿಗೆ ಶತ್ರುವಿನ ಶತ್ರು ನಮ್ಮ ಮಿತ್ರ ಈ ಪಾಲಿಸಿ ಪ್ರಕಾರ ಹೋದಾಗ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಹಾನಿಯನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅವರು. ಈಗ ಭಾರತ ಒಂದು ಕಡೆ ಈ ಥರ ಅಟ್ಯಾಕ್ ಮಾಡ್ತಾ ಇದೆಯಾ, ಈ ಕಡೆ ಅಲ್ಲಿಂದ ಚೆಕ್ ಮಾಡ್ಕೊಂಡಾಗ ಬಲೂಚ್ ಲಿಬರೇಷನ್ ಆರ್ಮಿ ಅವರು ಕೂಡ ಹೊಡೆದು ಹಾಕ್ತಾ ಇದ್ದಾರೆ. ಈಗ ಅವರು ಬಲೂಚ್ ಕಡೆ ಫೋಕಸ್ ಮಾಡಬೇಕಾ, ಈ ಕಡೆ ಭಾರತದ ಕಡೆ ಫೋಕಸ್ ಮಾಡಬೇಕಾ? ಇದು ಸಾಲದು ಅಂತ ನೋಡಿ ಅವ್ರಿಗೆ ಹೇಗೆ ಪಾಕಿಸ್ತಾನದ ಪಾಪದ ಕೂಡ ತುಂಬಿ ಹೋಗಿದೆ ಅನ್ನೋದಕ್ಕೆ TTP ಅಂತ ಒಂದು ಸಂಘಟನೆ ಇದೆ. ಇವರು ದಾಳಿ ಮಾಡ್ತಾ ಇದ್ದಾರೆ. ಇವರು ದಾಳಿ ಮಾಡಿ ಸುಮ್ಮನೆ ದಾಳಿ ಮಾಡಿಲ್ಲ. ಇವರು ಪಾಕಿಸ್ತಾನದ 20 ಸೈನಿಕರನ್ನು ಹತ್ಯೆ ಮಾಡಿ ಹಾಕಿದ್ದಾರೆ. TTP ಅವರು ಸೈನಿಕರನ್ನು ಹತ್ಯೆ ಮಾಡಿದ್ದಾರೆ. ಅವರು ತೆಹರೀಕೆ ತಾಲಿಬಾನ್ ಪಾಕಿಸ್ತಾನ ಸಂಘಟನೆ ಇದು. ವಜ್ರಿಸ್ತಾನದಲ್ಲಿ ದಾಳಿ ಮಾಡಿದ್ದಾರೆ TTP ಅವರು. ಖೈಬರ್ ಪಂಕ್ತುಂಕ್ವಾದಲ್ಲಿ TTPಯಿಂದ ಹೋರಾಟ ಒಂದು ಕಡೆ ಆಗ್ತಾ ಇದೆ. ಪಾಕ್ನ 2 ಸೇನಾ ವಾಹನವನ್ನು TTP ಇಲ್ಲಿ ಧ್ವಂಸಗೊಳಿಸಿ ಹಾಕಿದೆ.